ನ್ಯೂಸ್ವರೆಗೆ ಮತ್ತು ಸ್ವಾಗತ. ನಮ್ಮ ಜೊತೆ ಈ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡಲಿಕ್ಕೆ JDS ನಾಯಕರಂತ ಮಹೇಂದ್ರ ಕುಮಾರ್ ಆದರೆ ಮಹೇಂದ್ರ ಕುಮಾರ್ ಕಾರ್ಯಕ್ರಮ ಸ್ವಾಗತ. ಹಾಗೆಯೇ ಹಾಸನದಿಂದ ಜನತಾ ಮಾಧ್ಯಮದ ಸಂಪಾದಕರಾದಂಥ RP ವೆಂಕಟೇಶ್ ಮೂರ್ತಿ ಅವರು ನಿಮಗೂ ಕೂಡ ಕಾರ್ಯಕ್ರಮ ಸ್ವಾಗತ. ಹಲೋ. ಸೊ ಮಹೇಂದ್ರ ಕುಮಾರ್ ಅವರಿಗೆ ಇವತ್ತು CM ಹಾಸನ ಭೇಟಿ ಕೊಟ್ಟಿದ್ದಾರೆ, ಆದರೆ ಎಲ್ಲೂ ಕೂಡ ರಾಜಕೀಯವಾಗಿ ಮಾತಾಡಿಲ್ಲ. ಆದರೆ ಇಂಡೈರೆಕ್ಟಾಗಿ ಹೇಳಿದ್ದಾರೆ, ಇಲ್ಲಿಯ ಅಭಿವೃದ್ಧಿಗೆ ಕುಂಠಿತ ಆಗಬೇಕಾದ್ರೆ ಅದು ಒಂದು ಅನೇಕ ವರ್ಷಗಳಿಂದ ಆಡಳಿತ ನಡೆಸುವಂಥವ್ರು ಕಾರಣ ಅನ್ನೋದು ಒಂದು ಮಾತು. ಮತ್ತೊಂದು ಕಡೆ ಇತ್ತೀಚೆಗೆ 2 ಉಪಚುನಾವಣೆ ನಂತರ ಬಂದಂಥ ಹೇಳಿಕೆಗಳು, ಒಂದು ಕಡೆ ಪರಮೇಶ್ವರ್, ಮತ್ತೊಂದು ಕಡೆ ಸಿದ್ದರಾಮಯ್ಯ, ಎಲ್ಲೋ ಒಂದು ಕಡೆ ಇನ್ನು ನೆಕ್ಸ್ಟ್ ನಮ್ಮ ಗುರಿ ನಮ್ಮದು ಏನಾದರೂ ಬೇಟೆ ಹಾಸನ ಅನ್ನೋ ರೀತಿ. ಅಂದರೆ ಮಂಡ್ಯ ಮತ್ತು ಮೈಸೂರು ಮತ್ತು ಈ ಬೆಂಗಳೂರು ಗ್ರಾಮಾಂತರ JDSನ ಭದ್ರಕೋಟೆ ಅನ್ನೋದು. ಈ 2 ಚುನಾವಣೆಯನ್ನು ಗೆದ್ದಿದ್ದಾರೆ, ಅದರ ಉಪಚುನಾವಣೆ ಅದು. ಸೊ ಮುಂದಿನ ಚುನಾವಣೆ ಹಾಸನ ಅಂತಂದರೆ ಅಂದರೆ ಹಾಸನದಲ್ಲೇ ದೇವೇಗೌಡರನ್ನ ನಾವು ರಾಜಕೀಯವಾಗಿ ಎದುರಿಸಬೇಕು ಅನ್ನೋ ರೀತಿ ಲೆಕ್ಕಾಚಾರ ಬಹುತೇಕ ಇವತ್ತಿನ ಭೇಟಿಯಿಂದ. ಅಂದರೆ ರಾಜಕೀಯವಾದ ಹೇಳಿಕೆಯನ್ನೇ ಕೊಟ್ಟಿರೋದು, ಅದನ್ನು ನೋಡಿದ್ರೆ ಪಕ್ಕ ಗೊತ್ತಾಗತ್ತೆ ರಾಜಕೀಯವಾದ ಹೇಳಿಕೆ. ಅದು ಯಾಕೆ ಅಂತ ಹೇಳಿದ್ರೆ, ಇದೇ ನಿಮಗೆ ಒಂದು ವರ್ಷದ ಹಳೆ ಸ್ಟೇಟ್ಮೆಂಟ್ಗಳನ್ನು ಇದನ್ನು ನಾವು ತೊಗೊಂಡ್ರೆ, ಇವರಿಗೆ ಹಾಸನನೇ ದೇಶ, ಇವರಿಗೆ ಹಾಸನನೇ ರಾಜ್ಯ ಅಂತಕ್ಕಂಥ ಅಪಾದನೆಗಳನ್ನ ಮಾಡ್ತಾಯಿದ್ರು. ಅಭಿವೃದ್ಧಿ ಅಂದರೆ ಅವ್ರಿಗೆ ಬರೀ ಹಾಸನ ಮಾತ್ರ. ರೇವಣ್ಣನವ್ರ ಮೇಲೆ ಆ ಥರದ ಆರೋಪಗಳನ್ನ ಮಾಡ್ತಾಯಿದ್ರು, ದೇವೇಗೌಡರ ಮೇಲೆ ಆ ಥರದ ಆರೋಪಗಳನ್ನ ಮಾಡ್ತಾಯಿದ್ರು. ಈಗ ಅದೇ ಬಾಯಿನಲ್ಲಿ ಹಾಸನ ಅಭಿವೃದ್ಧಿ ಇಲ್ಲ ಅಂತ ಹೇಳಿದ್ರೆ ಇರಲಿ, ಕಾಂಟ್ರಾಡಿಕ್ಷನ್ ಇದೆ. ಈಗ ಸಿದ್ದರಾಮಯ್ಯನವರಾದರೂ ಸಹ ದೇವೇಗೌಡರ ಗರಡಿನಲ್ಲಿ ಪಳಗಿ ಇವತ್ತು ಮುಖ್ಯಮಂತ್ರಿ ಸ್ಥಾನದವರೆಗೆ ರೀಚ್ ಆಗಿದ್ದಾರೆ. ಮಧ್ಯದಲ್ಲಿ ಒಂದಷ್ಟು ಭಿನ್ನಾಭಿಪ್ರಾಯಗಳು ಸೃಷ್ಟಿ ಆಗಿರಬಹುದು. ಹಾಗಂತ ಹೇಳಿ ಬೆಳೆಸಿದ ವ್ಯಕ್ತಿಯನ್ನು ಮರಿತಕ್ಕಂಥದ್ದು ಒಳ್ಳೆಯ ಲಕ್ಷಣ ಅಲ್ಲ. ಯಾಕಂದ್ರೆ ಅದೇ ರಾಜಕಾರಣ ಅಲ್ಲ. ಈಗ ರಾಜಕಾರಣ ಆದರೂ ಸಹ ಒಂದು ಆ ಥರದ ಒಂದು ಕನ್ಸರ್ನ್ ಇರಬೇಕು. ಈಗ ನಮ್ಮನ್ನು ಆಳ್ತಿರೋರವರು ರಾಜ ಅಂತ ಆದ್ರ ಮೇಲೆ ಪ್ರಜೆಗಳಿಗೆ ಒಂದು ಒಳ್ಳೆ ಮಾದರಿ ಆಗಿರ್ಬೇಕು ತಾನೆ ಸ್ವಲ್ಪನಾದರೂ. ಆ ವಿಚಾರದಲ್ಲಿ ಸ್ವಲ್ಪ ಯೋಚನೆ ಮಾಡಬೇಕು. ಮತ್ತು ಇನ್ನೊಂದು, ಹಾಸನದಲ್ಲಿ ಏನಿಲ್ಲ ಇವತ್ತು ಯೋಚನೆ ಮಾಡಿದ್ರೆ, ಹಾಸನದಲ್ಲಿ ಏನಿಲ್ಲ. ಹಾಸನದಲ್ಲಿ ಇವತ್ತು ಹೊಳೆ ನರಸೀಪುರಕ್ಕೆ ಸೀಮಿತ ಆಗಿದೆ ಅಂತ ಒಂದು ಆರೋಪ ಇದೆ. ಇವತ್ತು ನಮಗೆ ಇಡೀ ಬೇಲೂರಿನಿಂದ ಹಾಸನ ಆರಂಭ ಆದರೆ ಬೇಲೂರಿನಿಂದ ನಿಮಗೆ ಬ್ಯಾಂಗ್ಳೂರಿಗೆ ಬರೋದಕ್ಕೆ ಈಗ ನಿಮಗೆ ಹಾಸನ ದಾಟಿದ್ರ ಮೇಲೆ ಅಂದರೆ ಈ ಚಂದ್ರಪಟ್ಟಣದ ನಂತರ ಈ ರೋಡ್ಗಳು ಚೆನ್ನಾಗಿರ್ಬೋದು. ನಿಮಗೆ ಅದಕ್ಕಿಂತ ಮುಂಚೆ ಅಲ್ಲಿಂದ ಬರಬೇಕಾದ್ರೆ ನಮ್ಗೆ ಇಡೀ ರಾಜ್ಯದಲ್ಲಿ ಎಲ್ಲೂ ಆ ಥರದ ರೋಡ್ ಸಿಗ್ತಿರ್ಲಿಲ್ಲ. ಈ ಕಾರಣಕ್ಕೆ ಹೋದವರು ಹೇಳ್ತಿದ್ರು, ಏನು ರೇವಣ್ಣನ ಪೂರ್ತಿ ತಗೊಂಬಂದು ಇಲ್ಲೇ ಹಾಕಿದ್ದಾರೆ ಅನ್ನೋ ಆರೋಪಗಳನ್ನ, ಸಾವಿರಾರು ಕೋಟಿ ರೂಪಾಯಿ ಬಂದಿದೆ ಹಾಸನಕ್ಕೆ ಅಂತೇಳಿ ಹೇಳ್ತಾ ಇದ್ರು. ಅಂದರೆ ಅಷ್ಟು ಪ್ರಾಮಾಣಿಕವಾಗಿ ಅಭಿವೃದ್ಧಿ ತಾರತಮ್ಯ ಇದೆ ಅಂತ. ಅಭಿವೃದ್ಧಿ ಆಗಿದೆ, ಅಭಿವೃದ್ಧಿಯಲ್ಲಿ ತಾರತಮ್ಯ ಹಂಚಬೇಕಲ್ಲ. ನನಗೆ 10 ರೂಪಾಯಿ ಬಂದರೆ 1 ರೂಪಾಯಿ ಒಬ್ಬರಿಗೆ ಹಂಚೋದು, 9 ರೂಪಾಯಿ ನಾನು ಇಟ್ಕೊಳ್ಳೋದು ಥರ ಆಗಿದೆ ಅಭಿವೃದ್ಧಿಯಲ್ಲಿ ಹಾಸನದಲ್ಲಿ. ಸಾಧ್ಯನೇ ಇಲ್ಲ. ನಾನು ವೆಂಕಟೇಶ್ ಮೂರ್ತಿ ಅವರು ಕೇಳಿದ್ರೆ, ವೆಂಕಟೇಶ್ ಮೂರ್ತಿ ಕಳೆದ 3-4 ದಶಕಗಳಿಂದ ಹಾಸನ ಜಿಲ್ಲೆಯ ರಾಜಕಾರಣವನ್ನು, ಅಭಿವೃದ್ಧಿ ರಾಜಕಾರಣವನ್ನು ಎಲ್ಲವೂ ನೋಡಿದ್ದಾರೆ. ವೆಂಕಟೇಶ್ ಮೂರ್ತಿ ಅವರು ಸಿದ್ದರಾಮಯ್ಯ ಇವತ್ತು ಮೊದಲ ಬಾರಿಗೆ CM ಆದಮೇಲೆ ಭೇಟಿ ಕೊಟ್ಟರು, ಒಂದು ಹೇಳಿಕೆ ಕೊಟ್ಟರು. ಇಲ್ಲಿ ಅಭಿವೃದ್ಧಿ ಕುಂಠಿತ ಆಗಲಿಕ್ಕೆ ಯಾರು ಕಾರಣ ಅಂತ ನಿಮ್ಗೆ ಗೊತ್ತು. ಇಲ್ಲಿ ಆಡಳಿತ ನಡೆಸಂದ್ರೆ ಇಲ್ಲೇ ಇದ್ದಾರೆ, ಅನೇಕ ವರ್ಷಗಳಿಂದ ಇದ್ದಾರೆ ಕುಂಠಿತ ಆಗಲಿಕ್ಕೆ. ಇವರು ಸಿದ್ದರಾಮಯ್ಯ ಹಿಂದೆ JDS ಅಲ್ಲೇ ಇದ್ದರು, ದೇವೇಗೌಡರ ಜೊತೆಗೆ ರಾಜಕೀಯ ಮಾಡಿದವರು. ದೇವೇಗೌಡರು ಭಾಷಣ ಮಾಡೋಕ್ಕಿಂತ ಮೊದಲು ಸಿದ್ದರಾಮಯ್ಯನವರು ಭಾಷಣ ಮಾಡ್ತಾ ಇದ್ರು. ಇವತ್ತು ಇತ್ತೀಚೆಗೆ ಅನೇಕ ಸಂದರ್ಭಗಳಲ್ಲಿ ಕೂಡ ಅಭಿವೃದ್ಧಿ ಅಂದರೆ ಹಾಸನ ಅವರಿಗೆ ರಾಜ್ಯ, ಅಭಿವೃದ್ಧಿ ಅಂದರೆ ಹಾಸನ ಜಿಲ್ಲೆಯವರಿಗೆ, ರಾಜ್ಯದ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಅಂದರೆ ಬಹುತೇಕ ರಾಜಕೀಯ ಸ್ಟೇಟ್ಮೆಂಟ್ ಅನಿಸುತ್ತೆ. ಮುಂದಿನ ಲೋಕಸಭಾ ಚುನಾವಣೆಗೆ ಅಭಿವೃದ್ಧಿ ಆಗಿಲ್ಲ ಹಾಸನ ಅನ್ನುವಂಥದ್ದು ಏನಾದರೂ ಅನಿಸ್ತಾ ಇದೆಯಾ ಅಂತ. ಇದು ಹಾಸನ ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ಮಾತಾಡುವಾಗ ಈಗ ಮಹೇಂದ್ರ ಕುಮಾರ್ ಕೂಡ ಪ್ರಸ್ತಾಪ ಮಾಡಿದರು. ಅವರೀಗ ನಮ್ಮ ರಾಷ್ಟ್ರೀಯ ಹೆದ್ದಾರಿ ಬಗ್ಗೆ ಮಾತಾಡ್ತಾರೆ. ಹೌದು, ಅದು ಅನುಮಾನ ಇಲ್ಲ. ಹಾಸನದಿಂದ ಬೆಂಗಳೂರು ತನಕ ಈ ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿನಲ್ಲಿ ರೇವಣ್ಣವರು ದೊಡ್ಡ ಪಾತ್ರ ಇದೆ. ಮತ್ತು ಬೇಲೂರಿಂದ ಮೈಸೂರು ತನಕ ಹೋಗುವಂಥ ರಸ್ತೆ ಕೂಡ ಅದರಲ್ಲಿ ರೇವಣ್ಣವರ ಪಾತ್ರ ಇದೆ. ಆದರೆ ಹಾಸನದ ಒಳಗಡೆ, ಹಾಸನದ ಜಿಲ್ಲೆಯ ಒಳಗಡೆ ನೋಡೋದಾದರೆ, ರೇವಣ್ಣವರ ಕಾಲದಲ್ಲಿ ತುಂಬ ಈ ಮೆಡಿಕಲ್ ಕಾಲೇಜ್ ಆಗಿದೆ, ಇಂಜಿನಿಯರಿಂಗ್ ಕಾಲೇಜ್ ಆಗಿದೆ, ಈ ಥರ ಸಾಕಷ್ಟು ಕೆಲಸಗಳಾಗಿದ್ದಾವೆ, ಇಲ್ಲ ಅಂತ ಖಂಡಿತ ಹೇಳೋದಿಲ್ಲ. ಆದರೆ ಆಗಲೇ ಹೋಗಾರವ್ರು ಹೇಳೋ ರೀತಿಯಲ್ಲಿ ತುಂಬ ತಾರತಮ್ಯ ಇದೆ. ಈಗ ಉದಾಹರಣೆಗೆ ನೋಡಿ, ನಮ್ಮ ದುದ್ದ ರಸ್ತೆ, ದುದ್ದಾದಿಂದ ಅದು ತಿಪ್ಟೂರಿಗೆ ಹೋಗುವಂಥದ್ದು ಮತ್ತು ಅರಸೀಕೆರೆಗೆ ಹೋಗುವಂಥ ರಸ್ತೆ ಸುಮಾರು 15 ವರ್ಷಗಳಿಂದ ಆ ರಸ್ತೆನಲ್ಲಿ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಅದು ಒಂದು. ಇನ್ನೊಂದು, ನೀವು ಅರ್ಕಲ್ಗೋಡ್ ರಸ್ತೆ ನೋಡಬೇಕು. ನೀವು ಎಂಥ ಚಿಂತಾಜನಕ ಪರಿಸ್ಥಿತಿ ಇದೆ ಅಂತಂದರೆ, ನೀವು ಏನಾದರೂ ಇವತ್ತು ಮಡಿಕೇರಿಗೆ ಹೋಗ್ಬೇಕಂತಂದರೆ ಜನ ಇಲ್ಲಿ ಹುಣಸೂರು ತನಕ ಹೋಗಿ, ಹುಣಸೂರಿಂದ ಕುಶಾಲನಗರ ಹೋಗಿ ಮಡಿಕೇರಿಗೆ ಹೋಗುವಂಥ ಒಂದು ದುಸ್ಥಿತಿ ಇದೆ. ನೇರವಾಗಿ ಯಾರು ಕೂಡ ಇವತ್ತು ಕಾರ್ ಚಾಲಕರು ಇವರು ಅಲ್ಲಿ ಅರ್ಕಲ್ಗೋಡ್ ರಸ್ತೆಯಲ್ಲಿ ಬರೋದೇ ಇಲ್ಲ. ಈ ಥರ ಒಂದು.
ಎರಡನೇದು, ನೀವು ಜಿಲ್ಲೆಯ ಜನರ ಜೀವನದ ಸ್ಥಿತಿ ಇದೆಯಲ್ಲ, ಈಗ ಆಲೂಗಡ್ಡೆ ಬೆಳೆಗಾರ ಇರ್ಬೋದು, ತೆಂಗು ಬೆಳೆಗಾರ ಇರ್ಬೋದು, ಎಲ್ಲರೂ ಅತೀವ ಸಂಕಷ್ಟದಲ್ಲಿದ್ದಾರೆ. ಅವರ ಜೀವನ ಮಟ್ಟವನ್ನು ಸುಧಾರಣೆ ಮಾಡಲಿಕ್ಕೆ ಇವರು ಏನೇನೂ ಕ್ರಮ ತಗೊಳ್ಳಿಲ್ಲ ಅನ್ನೋದು ಒಂದು ಭಾಳ ಇದು ವಿಚಾರದಲ್ಲಿ ನಿರ್ಲಕ್ಷ್ಯ ಮಾಡಿದ್ದಾರೆ. ಮತ್ತು ಇನ್ನು ಈ ಕಾಡಾವನೆ ಹಾವಳಿ ವಿಚಾರ ನೋಡಿ, ಅದು ಕಳೆದ ಹಲವಾರು ವರ್ಷಗಳಿಂದ ಅನೇಕ ಜನ ಸತ್ರು, ಕಾರ್ಮಿಕರು ಸತ್ರು, ರೈತರು ಸತ್ರು. ಈಗ ಆಲೂರು ತಾಲೂಕು ಇರ್ಬೋದು, ಅರ್ಕಲಗೋಡು ತಾಲೂಕು ಇರ್ಬೋದು, ಅದು ಸಕಲೇಶ್ಪುರ ತಾಲೂಕು ಇರ್ಬೋದು. ಇದು ತುಂಬ ನಿರ್ಲಕ್ಷ್ಯ ಇದೆ. ಒಂದೇ ಒಂದು ದಿನ ಕೂಡ ರೇವಣ್ಣವರು ಈ ಬಗ್ಗೆ ಅವರು ಗಟ್ಟಿಯಾಗಿ ನನ್ನ ಪ್ರಶ್ನೆ ಅದಲ್ಲ ವೆಂಕಟೇಶ್ ಮೂರ್ತಿ ಅವರೇ. ಈಗ ಅಭಿವೃದ್ಧಿಯಲ್ಲಿ ತಾರತಮ್ಯ ಆಗಿದೆ, ಅಭಿವೃದ್ಧಿಯಲ್ಲಿ ಹಿಂದುಳಿದಿದ್ದಕ್ಕೆ ಯಾರು ಕಾರಣ ಅಂತ ಸಿದ್ದರಾಮಯ್ಯ ಪ್ರಸ್ತಾಪ ಮಾಡಿದ್ರೆ ಹಾಸನಕ್ಕೆ ಹೋಗಿ ಇಲ್ಲ ಅನೇಕ ವರ್ಷದಿಂದ ಆಡಳಿತ ನಡೆಸೋರು ಕಾರಣ ಅಂತ ನನ್ನ ಪ್ರಶ್ನೆ ಇರ್ತಕ್ಕಂಥದ್ದು, ಸಿದ್ದರಾಮಯ್ಯನವರು JDS ಇದ್ದಾಗ ಅವರು ಇತ್ತೀಚೆಗೆ ಬಂದಿರತಕ್ಕಂಥ ಕಾಂಗ್ರೆಸ್ ಒಂದು 7-8 ವರ್ಷ ಆಯಿತು. ಮೊದಲೆಲ್ಲ ಹಾಸನ ಅಭಿವೃದ್ಧಿ ಆಗಿತ್ತು, ಅವಾಗ JDSನವರೇ ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯ, ಕಾಂಗ್ರೆಸ್ ಅನ್ನೋದು ಸಾಧ್ಯ ಇಲ್ಲ, ಇನ್ನೊಬ್ಬರಿಂದ ಸಾಧ್ಯ ಇಲ್ಲ ಅಂತಂದವರು ಇವತ್ತು ಕಾಂಗ್ರೆಸ್ನಲ್ಲಿ ಆಡಳಿತ ಬಂದ ಮೇಲೆ ಇವತ್ತು ಮುಂದಿನ ಲೋಕಸಭಾ ಚುನಾವಣೆ ಇಟ್ಕೊಂಡು ಪಾಲಿಟಿಕಲಿ ಟಾರ್ಗೆಟೆಡ್ ಡಿಸ್ಟ್ರಿಕ್ಟ್ ಅಂತ, ಈಗ ನಮಗೆ ಮಂಡ್ಯ ಮುಗೀತು, ಬೆಂಗಳೂರು ಗ್ರಾಮಾಂತರ ಆಯಿತು, ಇನ್ನೇನಿದ್ರು ಮೇನ್ ಟಾರ್ಗೆಟ್ ಇರೋದು ದೇವೇಗೌಡರ ಕ್ಷೇತ್ರ ಹಾಸನ. ಆ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಅನ್ನಿಸ್ತಾ ಇದೆ ನನಗೆ ಅದು. ಇಲ್ಲ, ಅವರು ಅದೇ ಅದು ಅವರು ಮುಂದಿನ ಟಾರ್ಗೆಟ್ ಅವರು ಒಂದು ರಾಜಕೀಯ ಪಕ್ಷ ಅಂತಂದರೆ ಒಂದು ಟಾರ್ಗೆಟ್ ಮಾಡ್ಕೊಳ್ಳೋಂಥದ್ದು ಸಹಜ, ಅದರಲ್ಲೇನು ಅನುಮಾನ ಇಲ್ಲ. ಆದರೆ ಹಾಸನ ಜಿಲ್ಲೆಯನ್ನು ನೀವೇನಾದರೂ ಒಂದು ಗೆಲ್ಲಬೇಕಂತಂದರೆ ಇಲ್ಲಿ ಕೆಲಸದ ಮುಖಾಂತರ ಮಾತ್ರ ಗೆಲ್ಬೋದೇ ಹೊತ್ತು ನಕಾರಾತ್ಮಕವಾಗಿ ಗೆಲ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ನನ್ನ ಭಾವನೆ. ನಾನು ಮಾತಾಡ್ತೀನಿ, ನಮ್ಮ ಜೊತೆಗೆ ಕಾಂಗ್ರೆಸ್ನ ಹಿರಿಯ ನಾಯಕರಾದಂಥ ಮಾಜಿ ಮಂತ್ರಿಗಳಾದಂಥ HM ರೇವಣ್ಣರೇ ನಾವು ಚರ್ಚೆ ಮಾಡ್ತಾ ಇದ್ವಿ, ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ. ಅದು ವಿಷಯಕ್ಕೆ ಬರ್ತೀನಿ. ದೇವೇಗೌಡರ ಕೋಟೆ ಇದೆ, ಅದನ್ನು 7 ಸುತ್ತಿನ ಕೋಟೆ ಅಂತ ಹೇಳ್ಬೋದು ಹಾಸನ. ಅದಾದ ನಂತರ ಬೆಂಗಳೂರು ಗ್ರಾಮಾಂತರ 2 ಕೋಟೆಗಳಿದೆ ಪ್ರಮುಖವಾಗಿ, ಮತ್ತು ಮಂಡ್ಯ. ಸೊ ಈ 2 ಕೋಟೆಗಳನ್ನ ಹೊಡೆದಿದ್ದೀವಿ ಅಂತ ಪರಮೇಶ್ವರ್ ಒಂದು ಕಡೆ ಹೇಳ್ತಾರೆ, ಸಿದ್ದರಾಮಯ್ಯ ಹೇಳ್ತಾರೆ ಅವ್ರು ರಾಜಕೀಯವಾಗಿ ಹಾಸನ ನೆಕ್ಸ್ಟ್ ಗೆಲ್ಲಬೇಕು, JDSನ ಭದ್ರಕೋಟೆ, ಅಲ್ಲೂ ಕಾಂಗ್ರೆಸ್ ಗೆಲ್ಲೋಕೆ ಶಕ್ತಿ ಇದೆ ಅನ್ನೋಂಥ ಮಾತನ್ನು ಹೇಳ್ತಾರೆ. ಇವತ್ತು ಸರ್ಕಾರದ ಪರವಾಗಿ ವಿಸಿಟ್ ಮಾಡ್ತಾರೆ ಮೊದಲ ಬಾರಿಗೆ, ಇಲ್ಲಿ ಹಿಂದುಳಿದಿದ್ರೆ ಅದಕ್ಕೆ ಇಲ್ಲಿ ಅನೇಕ ವರ್ಷದಿಂದ ಆಡಳಿತ ನಡೆಸಲು ಅಂತ ಹೇಳ್ತಾರೆ. ಸೊ ಒಂದು ಕಡೆ ನೀವು ಹಿಂದೆ ಅಪೋಸಿಷನ್ ಹೇಳ್ತೀರಿ ಅಭಿವೃದ್ಧಿ ಅಂತಾರೆ, ಅದು ಹಾಸನಕ್ಕೆ ಮಾತ್ರ ಸೀಮಿತ, ಏನೇ ಇದ್ರೂ 100 ಕೋಟಿ ರೂಪಾಯಿ ಹಾಸನಕ್ಕೆ ತೊಗೊಂಡು ಹೋಗ್ತಾರೆ, ಹಾಸನದಿಂದ ಹೆಚ್ಚು ಹೊಳೆ ನರಸೀಪುರಕ್ಕೆ ಹೋಗುತ್ತೆ ಅಂತ ಹೇಳ್ತಿದ್ರೆ. ಅಂದರೆ ಇವತ್ತು ಸಿದ್ದರಾಮಯ್ಯವರು ಭೇಟಿ ನೋಡ್ತಾ ಇದ್ದಾರೆ, ಬಹುತೇಕ ಮುಂದಿನ ದಿನಗಳಲ್ಲಿ ದೇವೇಗೌಡರ ವಿರುದ್ಧ ರಾಜಕೀಯವಾದಂಥ ಒಂದು ರಣತಂತ್ರ ಹಣಿಯುವಂಥ ಒಂದು ಭೇಟಿ ಆಯಿತು. ಹೋಗಾಲವರೇ, ಇವತ್ತು ರಾಜಕೀಯನ ನಾವು ವಿಶ್ಲೇಷಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಚುನಾವಣೆಗಳನ್ನ ಮುಂದಿಟ್ಕೊಂಡು ಮಾತನಾಡ್ತಕ್ಕಂಥದ್ದೇ ಮೂಲ ಅಲ್ಲ. ಆದರೆ ಮೊನ್ನೆ ನಡೆದಂಥ ಉಪಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷ ಜಯವನ್ನು ಗಳಿಸ್ತಕ್ಕಂಥ ಸಂದರ್ಭದಲ್ಲಿ ಬಂದಿರತಕ್ಕಂಥ ಮಾತು ಏಕೆ ಅಂತ ಹೇಳಿದ್ರೆ, ಏನು ಮಂಡ್ಯ ಮತ್ತು ಬೆಂಗಳೂರು ಗ್ರಾಮಾಂತರ ಇದು ಜನತಾದಳದ ಅದರಲ್ಲೂ ದೇವೇಗೌಡರ ಪ್ರಾಬಲ್ಯ ಇದ್ದಂಥ ಜಾಗ ಅಂತಕ್ಕಂಥ ಮಾತಿತ್ತು. ಅದು ಇವತ್ತು ಜನ ಸಿದ್ದರಾಮಯ್ಯನವರ ಆಡಳಿತವನ್ನು, ಸಿದ್ದರಾಮಯ್ಯನವರು ಕೊಟ್ಟಂಥ ಕಾರ್ಯಕ್ರಮಗಳನ್ನು, ಏನದು 1 ರೂಪಾಯಿಗೆ kg 30 kg ಅಕ್ಕಿ ಇರ್ಬೋದು, ಹಾಲು ಇರ್ಬೋದು, ಕರೆಂಟ್ ಮನ್ನಾ ಇರ್ಬೋದು, ಮತ್ತು ಈ ಬೇರೆ 3 ಕಾರ್ಪೊರೇಷನ್ಗಳಲ್ಲಿ ಪಡೆದಂಥ ಸಾಲ ಮನ್ನಾ ಇರ್ಬೋದು, ಇದು ಜನರಿಗೆ ಮನಸ್ಸಿಗೆ ಹೋಗಿದ್ದರಿಂದ ಇವತ್ತು ಈ ಒಂದು ಚುನಾವಣೆ ಗೆಲುವು ಬಂದಿದೆ. ಆ ಗೆಲುವಿನ ಸಂದರ್ಭದಲ್ಲಿ ಮತ್ತೆ ರಾಜ್ಯದ ಎಲ್ಲ ಭಾಗಲ್ಲೂ ಹೇಳಿ ಕೆಲವರಿಗೆ ಅನಿಸಿದ್ದು ಈ ಭಾಗದಲ್ಲಿ ಇವರು ಪ್ರಬಲವಾಗಿರೋದ್ರಿಂದ ಈ ಭಾಗಲ್ಲೂ ಗೆಲ್ತೀವಿ ಅಂತ ಹೇಳೋದ್ರಲ್ಲಿ ತಪ್ಪೇನಿಲ್ಲ. ಅದನ್ನು ರಾಜಕೀಯವಾಗಿಯೇ ನಾವು ವೈರತ್ವ ಅಥವಾ ಅದೊಂದು ಟಾರ್ಗೆಟ್ ಅಂತ ಹೇಳ್ತಕ್ಕಂಥದ್ದು ಅಲ್ಲ. ನಾನು ಅಂದರೆ ಮಹೇಂದ್ರ ಕುಮಾರ್ ಅದನ್ನು ಏನು ಮಾಡಿದ್ದಾರೆ, ಆ ಸ್ಟೇಟ್ಮೆಂಟ್ನ ಬಿಟ್ವೀನ್ ದಿ ಲೈನ್ಸ್ ಇರೋದೇ ಪೊಲಿಟಿಕಲ್ ಸ್ಟೇಟ್ಮೆಂಟ್. ಇದು ಲೈಕ್ ಲೋಕಸಭಾ ಚುನಾವಣೆ ಇದೆಯಪ್ಪ, ಅಭಿವೃದ್ಧಿ ಆಗಿಲ್ಲ, ನಮ್ಮ ಸರ್ಕಾರ ಬಂದು ಅಭಿವೃದ್ಧಿ ಮಾಡ್ತೀವಿ. ಹಾಗಾದರೆ ಹಿಂದೆ ಯಡಿಯೂರಪ್ಪ ಪದೇ ಹೋಗ್ತಾ ಇದ್ರು ಉಪಚುನಾವಣೆಗೆ ಹೋದ ಕ್ಷೇತ್ರಗಳಿಗೆಲ್ಲ, ಈ ಕ್ಷೇತ್ರವನ್ನು ನಾನು ದತ್ತು ತೆಗೆದುಕೊಳ್ತೀನಿ, ಮುಂದಿನ 2 ವರ್ಷಗಳು ನೋಡ್ತಾರೆ ಈ ಕ್ಷೇತ್ರ ಕಡೂರಿಗೆ ಹೋದಾಗೂ ಹೇಳಿದ್ರು, ಇನ್ನೊಂದು ಕಡೆ ಹೋದಾಗ ನೋಡಿದ್ರು. ಹಾಗೆ ದೇವೇಗೌಡರು ಹೇಳಿದ್ರಪ್ಪ ಬರಲಿ ಭವ್ಯವಾಗಿ ಸ್ವಾಗತ ಮಾಡ್ತೀನಿ, ಅವ್ರಿಗೆ ಕಪ್ಪು ಬಾವುಟ ಪ್ರದರ್ಶನ ಮಾಡಲ್ಲ, ಅವ್ರು 2 ಕ್ಷೇತ್ರ ಗೆದ್ದು ಬೀಗ್ತಾ ಇದ್ದಾರೆ, ಲೋಕಸಭಾ ಚುನಾವಣೆ ಇದೆ, ಹಾಸನ ಕೂಡ ಗೆಲ್ಕೊಳ್ಳಿ, ನಂದೇನು ಅಭ್ಯಂತರ ಇಲ್ಲ. ಆದರೆ ನೀವು ಇವತ್ತು ನೀಡಿರ್ತಕ್ಕಂಥ ಹೇಳಿಕೆ ಹಾಗಿದ್ರೆ ಹಾಸನ ದತ್ತು ತೆಗೆದುಕೊಳ್ಳಿ. ನೀವು ಈಗ ದತ್ತು ಒಂದು ಕ್ಷೇತ್ರನೇ ದತ್ತು ತಗೊಳ್ಳುವಂಥದ್ದು ಸರ್ಕಾರ ಯಾವತ್ತೂ ಮಾಡೋದೂ ಇಲ್ಲ, ಮಾಡೋಕ್ಕಾಗೋದೂ ಇಲ್ಲ. ಅವರ ಅನಿಸಿಕೆ ಆ ಭಾಗದಲ್ಲೂ ಕೂಡ ಜನಪರ ಕಾರ್ಯಕ್ರಮಗಳನ್ನು ಮಾಡಿ ಜನತೆಯನ್ನು ನಮ್ಮ ಕಡೆ ಒಲಿಸ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಹೇಳಿದ್ದಾರೆ ಹೊರತು ಅದು ದ್ವೇಷದ್ದಲ್ಲ ಅಂತ ಮತ್ತೆ ಚರ್ಚೆ ಮಾಡ್ತೀನಿ. ಯಾಕಂತಂದರೆ ಅಲ್ಲಿರ್ತಕ್ಕಂಥ ಕಾಂಗ್ರೆಸ್ ನಾಯಕರು ಪದೇ ಹೇಳ್ತಾರೆ, ಹಿಂದೆ BJP ಸರ್ಕಾರ ಇದ್ದಾಗ ಉಸ್ತುವಾರಿ ಮಂತ್ರಿಗಳು ರೇವಣ್ಣವ್ರ ಮನೆಗೆ ಊಟಕ್ಕೆ ಹೋಗ್ತಾರೆ, ಇಲ್ಲಿ ಅವರು ಈಗ ಹೊಸ ಸರ್ಕಾರ ಬಂದು ನೀವು ಕೂಡ ರೇವಣ್ಣವ್ರ ಮನೆಗೆ ಹೋಗಬೇಡಿ ಊಟಕ್ಕೆ, ಸೊ ಹೋದ್ರಿ ಅಂದರೆ ನೀವು ಎಲ್ಲ ಮರೆತು ಬಿಡ್ತೀರಿ, ನಿಮಗೆಲ್ಲವೂ ಕೂಡ ಅವರೇ ಸರ್ಕಾರ ಆಗಿಬಿಡ್ತಾರೆ, ಈ ರೀತಿಯ ಕೂಡ ಆರೋಪಗಳಿದ್ದಾವೆ. ಅದ್ರ ಬಗ್ಗೆ ಚರ್ಚೆ ಮಾಡ್ತೀನಿ. ಮೊದಲು ಬೇಕು